ಎಲ್ರಿಗೂ ನಮಸ್ಕಾರ. ಏಕಾದಶಿ ಹಬ್ಬದ ದಿನ ಎಲ್ಲರೂ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ ಸಾಮಾನ್ಯವಾಗಿ. ನಾನು ಸಹ ಒಂದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಈ ವ್ಲಾಗ್ ಲೇಟ್ ಆಗಿ ಬರ್ತಾ ಇದೆ. ಈ ದೇವಸ್ಥಾನದ ಹೆಸರು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ. ಇರೋದು ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ ಬಸವನಹಳ್ಳಿ ಅಂತ ಒಂದು ಊರಲ್ಲಿ. ಸುಮಾರು ವರ್ಷದಿಂದ ಇಲ್ಲಿ ವೈಕುಂಠ ಏಕಾದಶಿನ ಅದ್ದೂರಿಯಾಗಿ ಆಚರಿಸ್ಕೊಂಡು ಬಂದಿದ್ದಾರೆ. ಇದೊಂದು ಚೋಳರ ಕಾಲದ ದೇವಸ್ಥಾನ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಏನೇನಿದೆ ಅಂತ ನಿಮ್ಗೆ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸುಮಾರು 3 ದೇವರುಗಳಿದೆ. ಒಂದು ಆಂಜನೇಯ ಸ್ವಾಮಿ, ಮತ್ತೊಂದು ರಂಗನಾಥ ಸ್ವಾಮಿ, ಹಾಗೂ ಮುಖ್ಯವಾಗಿ ಪೂಜೆ ಮಾಡುವಂತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ. ಈಗ ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ಹೋದ್ರೆ ನಮ್ಗೆ ಸಿಗುವಂತದ್ದು ಆಂಜನೇಯ ಸ್ವಾಮಿ. ಹಾಗೆ ಮುಂದೆ ಹೋದ್ರೆ ನಮ್ಗೆ ಸಿಗುವಂತದ್ದು ರಂಗನಾಥ ಸ್ವಾಮಿ. ಒಂದು ಶಯನಾಸನದಲ್ಲಿ ಇರುವಂತ ರಂಗನಾಥ ಸ್ವಾಮಿ ವಿಗ್ರಹವನ್ನ ನಾವು ಇಲ್ಲಿ ನೋಡ್ಬೋದು. ಇದು ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಬಾಗ್ಲೆಲ್ಲ ಚಿಕ್ಕದಾಗೆ ಇದೆ. ಹಾಗೆ ಒಳಗಡೆ ಇಲ್ಲಿ ಜಾಗ ಕಡಿಮೆ ಇದೆ. ಎಲ್ರೂ ಒಟ್ಟಿಗೆ ಹೋಗಕ್ಕಾಗಲ್ಲ. 10 ಜನ ಒಳಗಡೆ ಹೋದ್ರೆ ಬಾಕಿದವರು ಆಚೆ ವೇಟ್ ಮಾಡ್ಬೇಕು. ಹಾಗೆ ಈ ಒಂದು ರಂಗನಾಥ ಸ್ವಾಮಿ ಏನಿದೆ ಇದು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವಂತದ್ದು. ಇಲ್ಲಿ ಮೂಲ ದೇವರ ಸುತ್ತ ನಾವು ಗರ್ಭಗುಡಿಯ ಸುತ್ತ ಒಂದು ಪ್ರದಕ್ಷಿಣೆ ಬರಕ್ಕೆ ಜಾಗ ಮಾಡಿದ್ದಾರೆ. ಈ ಸಣ್ಣ ಜಾಗದಲ್ಲಿ ನಾವು ದೇವ್ರ ಸುತ್ತ ಒಂದು ಪ್ರದಕ್ಷಿಣೆ ಬರ್ಬೋದು. ನೋಡಿ, ನಾನು ಇಲ್ಲಿ ಬರ್ತಾ ಇದ್ದೀನಿ. ರಂಗನಾಥ ಸ್ವಾಮಿ ದರ್ಶನವನ್ನ ಮಾಡಿಕೊಂಡು ನಾವು ಬರುವಂತದ್ದೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಕ್ಕೆ ಅಂತ. ಇಲ್ಲಿ ಲಕ್ಷ್ಮೀ ದೇವರು ಹಾಗೆ ವೆಂಕಟೇಶ್ವರ ದೇವರು ಬೇರೆ ಬೇರೆ ಆಗಿದ್ದಾರೆ. ಒಂದೇ ಕಡೆ ಒಂದೇ ಗರ್ಭಗುಡಿಯಲ್ಲಿಲ್ಲ. ಹಾಗೆ ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ವಿಷ್ಣುವಿನ ವಾಹನವಾದ ಗರುಡವನ್ನು ವೆಂಕಟೇಶ್ವರ ಸ್ವಾಮಿ ಪಕ್ಕಾನೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಇವತ್ತು ರಶ್ ಇದ್ದಿದ್ರಿಂದ ಫೋಟೋ ತೆಗಿಯಕ್ಕೆ ಅಥವಾ ವಿಡಿಯೋ ತೆಗಿಯಕ್ಕೆ ಬಿಡ್ಲಿಲ್ಲ. ಒಂದ್ ಸಣ್ಣ ಗ್ಲಿಂಪ್ಸ್ ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು ರಾಮಾನುಜಾಚಾರ್ಯರು ಹಾಗೆ ಮುಂತಾದ ಆಚಾರ್ಯರನ್ನು ಸಹ ಇಲ್ಲಿ ನಾವು ಲಕ್ಷ್ಮೀ ದೇವಿ ಪಕ್ಕಕ್ಕೆ ಇಟ್ಟಿರುವಂತದ್ನ ನೋಡ್ಬೋದು. ಲಕ್ಷ್ಮೀ ದೇವ್ರನ್ನ ನಮ್ಗೆ ಫೋಟೋ ತಗೊಳಕ್ ಬಿಟ್ರು, ಹಾಗಾಗಿ ದರ್ಶನನೂ ಚೆನ್ನಾಗಾಯ್ತು. ಹಾಗೆ ಇಲ್ಲಿ 7 ಅಡಿ ಸರ್ಪದ್ದು ಒಂದು ದೊಡ್ಡ ವಿಗ್ರಹ ರೀತಿ ಇಟ್ಟಿದ್ದಾರೆ. ನೋಡ್ಬೋದು, ಇದನ್ನು ಲಕ್ಷ್ಮೀ ದೇವಸ್ಥಾನದ ಪಕ್ಕಕ್ಕೆ ಇರುವಂತದ್ದು. ಆಚೆ ಬಂದ್ರೆ ಪ್ರಸಾದ ಹಾಗೆ ಕಲ್ಯಾಣೋತ್ಸವನ್ನ ಮಾಡಿದ್ದಾರೆ. ವೆಂಕಟೇಶ್ವರ ಸ್ವಾಮಿ ಹಾಗೆ ಲಕ್ಷ್ಮೀ ದೇವ್ರನ್ನ ಕೂರಿಸಿದಾರಲ್ಲ, ಅದ್ರ ಕೆಳಗಡೆ ನಾವು ನುಗ್ಗಿ ಬರುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆಶೀರ್ವಾದ ರೀತಿ ತಗೊಂಡು ಬರೋ ತರ. ಇಲ್ಲಿ ನೋಡ್ಬೋದು ಸುಮಾರು ಜನ ಬರ್ತಾ ಇದ್ದಾರೆ. ಹಾಗೆ ಆಚೆಗಡೆ ಮಾಮೂಲಿ ಎಲ್ಲ ಕಡೆನೂ ಹೇಗೆ ಮಕ್ಕಳು ಆಟ ಆಡುವಂತ ಸಾಮಾನುಗಳು, ಕಡ್ಲೆಪುರಿ ಎಲ್ಲ ಮಾರ್ತಾರಲ್ಲ, ಅದು ಈ ದೇವಸ್ಥಾನದಲ್ಲೂ ಇಟ್ಟಿದ್ರು. ಇಲ್ಲಿ ಜಾತ್ರೆನೂ ನಡೆಯುತ್ತೆ ದೇವಸ್ಥಾನಕ್ಕೆ, ತುಂಬಾ ಅದ್ದೂರಿಯಾಗಿರುತ್ತೆ. ಇಲ್ಲಿ ಅವಾಗ ಜಾಸ್ತಿ ನಾವು ಈ ರೀತಿಯಾದಂತ ಐಟಮ್ಸ್ ಗಳನ್ನ ನೋಡ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದ.